श्रीगुरुभ्यो नमः हरिः ओम ओम नमः सूर्यः पितामहो व्यासः वसिष्ठो त्रिपराशरः कश्यपो नारदो गार्ग्यः मरीचिर्मुनिरङ्गिराः लोमशः पौरुषश्चैव चवनो जवनो भृगुः शौनकोऽष्टादशश्चेति ज्योतिश्शास्त्रप्रवर्तकाः नमो ऋषिभ्यः नमो महद्भ्यः प्रिय ವೀಕ್ಷಕರೇ ಭಗವಂತ ಶುಭವನ್ನು ಉಂಟು ಮಾಡಲಿ. ಆತ್ಮೀಯರೇ, ಸಿಂಹರಾಶಿಯವರಿಗೆ ಹೇಗಿದೆ ಯುಗಾದಿ ಭವಿಷ್ಯ ಎಂಬುದನ್ನು ಗಮನಿಸೋಣ. ಯಾಕಂದರೆ ವಿಶ್ವಾವಸು ಸಂವತ್ಸರ ಆರಂಭ ಆಗ್ತಾ ಇದೆ. ಹಾಗಾಗಿ ಇಂತಹ ವಿಶ್ವಾವಸು ಸಂವತ್ಸರ ಎಲ್ಲರಿಗೂ ಕೂಡ ಶುಭವನ್ನು ಉಂಟು ಮಾಡಲಿ. ಅದರಲ್ಲೂ ಕೂಡ ಸಿಂಹರಾಶಿಯವರಿಗೆ ಮಘಾ ನಕ್ಷತ್ರ, ಹುಬ್ಬಾ ನಕ್ಷತ್ರ, ಉತ್ತರ ನಕ್ಷತ್ರ 1ನೇ ಪಾದ ನಿಮಗೆ ಭಾಳ ಶುಭ ಮಾಡಲಿ. ಯಾಕಂದರೆ ಸಿಂಹರಾಶಿಯವರಿಗೆ ಹೇಗಾಗಿದೆ ಅಂತಂದರೆ ಶನಿಯ ಪರಿವರ್ತನೆಯೂ ಕೂಡ ಆಗಿದೆ. ಶನೇಶ್ವರನು ಅಷ್ಟಮ ಸ್ಥಾನಕ್ಕೆ ಶನೇಶ್ವರನು ಬಂದಿದ್ದಾನೆ. ಇನ್ನೇನಪ್ಪ ಅಂತಂದರೆ ಭಾಳ ಶುಭವಾದಂಥದ್ದು ನಿಮಗೆ 14/5/2025 ಕೂಡ ನಿಮಗೆ ಗುರುವಿನ ಅನುಕೂಲ ಸ್ವಲ್ಪ ಕಡಿಮೆ ಇರುತ್ತದೆ. ಅನಂತರದಲ್ಲಿ ಗುರುವು ಕೂಡ ಏಕಾದಶ ಸ್ಥಾನಕ್ಕೆ ಬರ್ತಾನೆ. 14/5/2025ರಿಂದ 18/10/2025 ಕೂಡ ಮಿಥುನ ರಾಶಿಯಲ್ಲಿ ಗುರು ಇರ್ತಾನೆ. ಈ ದಿನಾಂಕಗಳನ್ನು ಬರ್ಕೊಳ್ಳಿ. ಈ ಮಿಥುನ ರಾಶಿಯಲ್ಲಿ ಗುರು ಇದ್ದಾಗ ಬಹಳ ಶುಭವಾದಂಥ ಫಲಗಳನ್ನು ಕೂಡ ಅವನು ಅನುಗ್ರಹಿಸ್ತಾನೆ. ಅನಂತರದಲ್ಲಿ 5/12/25 ಕೂಡ ಕರ್ಕ ರಾಶಿಯಲ್ಲಿ ಇರ್ತಾನೆ. ಆವಾಗ 12ನೇ ರಾಶಿಯ ಶನಿ, ಮತ್ತು ಶನಿ ಆವಾಗ ವಕ್ರವಾಗ್ತಾನೆ. ಗುರು ಏನಪ್ಪ ಅಂತಂದರೆ ಕರ್ಕಾಟಕ ರಾಶಿಯಲ್ಲಿರುವಂತಹ ಗುರುವು ವಕ್ರವಾದಾಗ ನಿಮಗೆ ಸ್ವಲ್ಪ ಒಂದು ಹಂತಕ್ಕೆ ಚಿಂತೆ ಟೆನ್ಷನನ್ನೇ ಕೊಡುವಂಥ ಸಾಧ್ಯತೆಗಳಿರುತ್ತೆ. ಹಾಗಾಗಿ ಇನ್ನು ರಾಹುವು ಕೂಡ ಸಪ್ತಮದ ರಾಹು, ಅಂತಹ ತೀರ ಚಿಂತೆ ಮಾಡುವಂಥದ್ದು ಬೇಡ. ಇದು ರಾಶಿಯಲ್ಲಿ ಕೇತು, ರಾಹು ಕೇತುಗಳು ಕೂಡ ಅಷ್ಟೊಂದು ಟೆನ್ಷನ್ ಕೊಡಲಿಕ್ಕಿಲ್ಲ. ನೋಡೋಣ ಏನಪ್ಪ ಅಂತಂದರೆ ಈ ವರ್ಷದ ಕಂದಾಯ ಫಲ ಏನು ಎಂಬುದನ್ನು ನಾವು ಗಮನಿಸೋಣ. ಹಾಗಾಗಿ ಮೇ, ಜೂನ್, ಜುಲೈ, ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್ ಒಂದು 5-6 ತಿಂಗಳ ಕಾಲ ಏನಿದೆ ಅಲ್ವಾ, ಅದು ನಿಮಗೆ ಬಹಳ ಚಿನ್ನದಂಥ ಸಮಯ. ಈ ಸಮಯದಲ್ಲಿ ಏನೇನು ಒಳ್ಳೊಳ್ಳೆ ಕೆಲಸ ಮಾಡ್ತಿರೋ, ಏನೇನು ಬೆಳವಣಿಗೆ ಮಾಡ್ತಿರೋ, ಏನು ಪ್ಲ್ಯಾನ್ ಮಾಡ್ತಿರೋ ಅದನ್ನು ಯೋಚನೆ ಮಾಡ್ತಾ ಇರಿ. ಯಾಕಂದರೆ ಶನೇಶ್ವರನು ನಿಮಗೆ ಹೆಚ್ಚಿನದಾದಂಥ ಅಷ್ಟಮದಲ್ಲಿರುವಂಥ ಶನೇಶ್ವರನು ಸ್ವಲ್ಪ ಚಿಂತೆ ಟೆನ್ಷನ್ ಕೊಟ್ಟರೂ ಕೂಡ ಗುರುವಾದರೂ ಕೂಡ ನಿಮ್ಮನ್ನು ಕಾಯ್ತಾ ಇರ್ತಾನೆ. ಗುರುವಿನ ಅನುಗ್ರಹ. ಮತ್ತು ರಾಹು ಕೂಡ ಅಂತಹ ದೊಡ್ಡ ಅರಿಷ್ಟ ಸ್ಥಾನದಲ್ಲಿಲ್ಲ. ಸಪ್ತಮ ರಾಶಿಯಲ್ಲಿರುವಂತಹ ರಾಹು ತೀರಾ ಹಾಳು ಮಾಡೋದಿಲ್ಲ. ಯಾಕಂದರೆ ರಾಶಿಯನ್ನು ಕೂಡ ನೋಡ್ತಾನೆ ನಿಮಗೆ. ಹಾಗೆ ಹಿಂದೆ ಮಾಡಿದಂತಹ ಪೂರ್ವ ಪುಣ್ಯಗಳು ಸಿಂಹರಾಶಿಯವರಿಗೆ ಎಲ್ಲೋ ಒಂದು ಕಡೆ ಕಾಪಾಡುವಂಥದ್ದು, ಎಲ್ಲೋ ಒಂದು ಕಡೆಗೆ ಫಲ ಕೊಡುವಂಥ ಸಾಧ್ಯತೆಗಳು ಬಹಳ ಮಟ್ಟಿಗಿರುತ್ತದೆ. ನೋಡಿ, ಆದಾಯ ನಿಮಗೇನಪ್ಪ ಅಂತಂದರೆ 11 ಆದಾಯ, 11 ಖರ್ಚು. ಹಾಗಾಗಿ ಆರ್ಥಿಕವಾದಂಥ ರೀತಿಯಲ್ಲಿ ಪರವಾಗಿಲ್ಲ, ಕೈಯಿಂದ ನಷ್ಟ ಆಗೋದಿಲ್ಲ. ಒಟ್ಟಿನಲ್ಲಿ ಈ ವರ್ಷದಲ್ಲಿ ಅಲ್ಲಿದ್ದಲ್ಲಿಗೆ ಸೇರಿಸ್ಕೊಳ್ಳುವಂತಹ ಒಂದು ಪ್ರಯತ್ನಗಳು ಆಗಬಹುದು ಅಂತೇಳಿ ಹೇಳ್ತೇನೆ. ಹಾಗೆ 4 ಆರೋಗ್ಯ, 4 ಅನಾರೋಗ್ಯ. ಬಹಳ ಮುಖ್ಯವಾಗಿ ಆರೋಗ್ಯ ಸ್ಥಾನ ಹೇಗಪ್ಪ ಅಂತಂದರೆ 50-50 ತನನೇ ಇದೆ. ಅಂತ ತೀರಾ ಅನಾರೋಗ್ಯವಾಗಿ ಏನೋ ತುಂಬ ಆಸ್ಪತ್ರೆ ಸೇರ್ಕೊಂಡ್ಬಿಡ್ತೀರಿ, ತೊಂದರೆ ಆಗ್ತದೆ ಅಂತೇನಿಲ್ಲ. ಇನ್ನು ರಾಜಪೂಜೆ 2, ರಾಜಕೋಪ 6. ಹಾಗಾಗಿ ಸ್ವಲ್ಪ ರಾಜಕೀಯ ವ್ಯಕ್ತಿಗಳಿರಬಹುದು, ಗಣ್ಯ ವ್ಯಕ್ತಿಗಳಿರಬಹುದು, ದೊಡ್ಡ ದೊಡ್ಡ ಕೆಲಸ ಮಾಡ್ತಾ ವ್ಯಕ್ತಿಗಳು ಏನಾದರೂ ಸ್ವಲ್ಪ ಯೋಚನೆ ಮಾಡುವಂತಹ ಒಂದು ಪ್ರಯತ್ನ ಮಾಡಬೇಕು. ಹಾಗೆ 3 ಸುಖ, 3 ದುಃಖ. ದುಃಖ ಮತ್ತು ಸುಖ ಎರಡೂ ಕೂಡ 3 ಇದೆ. ಹಾಗಾಗಿ ನೀವೇನಪ್ಪ ಅಂತಂದರೆ ತೀರಾ ಏನೋ ಸುಖ ಪಡ್ತೀರಿ ಹೇಳುವಂತಹ ಒಂದು ಪ್ರಯತ್ನಗಳಲ್ಲ. ಹೊರಾಲಾಗಿ ಒಂದು ಹಂತಕ್ಕೆ ದೇವರ ಕೈ ಬಿಡಲಿಕ್ಕಿಲ್ಲ. ಎಲ್ಲೋ ಒಂದು ಕಡೆ ನಿಮ್ಮನ್ನು ಒಂದು ಒಳ್ಳೆಯ ರೀತಿಯಾಗಿ ದಾರಿ ತೋರಿಸುವಂಥ ಒಂದು ಪ್ರಯತ್ನವನ್ನು ಮಾಡಬಹುದು. ಆದರೂ ಕೂಡ ಕೆಲವೊಂದು ವಿಷಯಗಳು ಹೇಗೆ ಎಂಬುದನ್ನು ನೋಡೋಣ. ಫಸ್ಟ್ ಆರೋಗ್ಯ ಸ್ಥಿತಿ ನೋಡೋಣ. ಆರೋಗ್ಯದಲ್ಲಿ ನೋಡಿ, ರಾಹು ಸಪ್ತಮದಲ್ಲಿ ಬಂದು ಕೇತು ರಾಶಿಯಲ್ಲಿ ಅಷ್ಟಮದಲ್ಲಿ ಶನಿ, ಹೀಗೆಲ್ಲ ಆರೋಗ್ಯದಲ್ಲಿ ಸ್ವಲ್ಪ ಜಂಜಾಟವೇ. ನೀವು ಕಲ್ಲಾಗಿರುವಂತಹ ವ್ಯಕ್ತಿಗಳು ಎಲ್ಲೋ ಒಂದು ಕಡೆ ಸ್ವಲ್ಪ ಮುಳೆ ನೋವಾಗುವಂಥದ್ದು, ಎಲ್ಲೋ ಒಂದು ಕಡೆಗೆ ಇದ್ದಕ್ಕಿದ್ದ ಹಾಗೆ ಸ್ವಲ್ಪ ಎದೆಯಲ್ಲಿ ಉಸಿರಾಟಲ್ಲಿ ತೊಂದರೆ ಆಗುವಂಥದ್ದು, ವಿಪರೀತ ಆದಂತಹ ತಲೆನೋವು ಬರುವಂಥದ್ದು, ಇಂತಹ ಒಂದು ಸಣ್ಣ ಪುಟ್ಟ ಏನು ತೊಂದರೆ ಅಂತಲ್ಲ, ಸ್ವಲ್ಪ ಕಿರಿಕಿರಿ ಆಗಬಹುದು ಮನಸ್ಸಿಗೆ. ಬೆಳಗ್ಗೆ ಬೇಗನೆ ಹೇಳಬೇಕು ಅಂದ್ಕೊಳ್ತೀರಿ, ನಿಧಾನವಾಗಿ ಹೇಳುವಂತಹ ಪ್ರಯತ್ನಗಳು. ಅಥವಾ ಎಲ್ಲೋ ಒಂದು ಕಡೆ ಚುರುಕಾಗಿ ಕೆಲಸ ಕಾರ್ಯಕ್ಕೆ ಹೋಗುವಂತ ಅಂದ್ಕೊಳ್ತೀರಿ, ಆ ಚುರುಕಾದಂಥ ಕೆಲಸ ಕಾರ್ಯಗಳು ಆಗದೇ ಇರುವಂಥದ್ದು. ಹೀಗೆ ನಿಮ್ಮಲ್ಲೇ ಒಂದಷ್ಟು ಆಲಸ್ಯತನ. ಆಲಸ್ಯಂ ಹಿ ಮನುಷ್ಯಾಣಾಂ ಶರೀರಸ್ಥೋ ಮಹಾನ್ ರಿಪುಃ. ನಿಮ್ಮ ಆಲಸ್ಯತನವೇ ನಿಮಗೇನಾಗತ್ತೆ ಅಂತಂದರೆ ಅಲ್ಪ ಸ್ವಲ್ಪ ಆ ಕಡೆ ಈ ಕಡೆ ಟೆನ್ಷನ್, ಒತ್ತಡ ಕೊಡ್ತಾ ಹೋಗ್ತದೆ. ಹಾಗಾಗಿ ಆದಷ್ಟು ಚುರುಕಾದಂಥ ಸ್ವಭಾವಗಳನ್ನು ಪ್ರಯತ್ನಗಳನ್ನು ಮಾಡಿ ಆ ಪ್ರಯತ್ನಗಳು ಸಫಲವಾಗುವಂಥದ್ದು. ಯಾಕಂದರೆ ನಾವು ಹೇಳುವಾಗ ಇವತ್ತು ಚುರುಕಾಗಿರಬೇಕಪ್ಪ, ಇವತ್ತು ಕೆಲಸ ಕಾರ್ಯಗಳನ್ನು ಮಾಡಬೇಕಪ್ಪ, ಆಲಸ್ಯತನ ಮಾಡಬಾರ್ದು ಅಂಥೇಳಿ ತಲೆಗೆ ಹಾಕ್ಕೊಂಡ್ಬಿಡಬೇಕು, ಬುದ್ಧಿಗೆ ಹಾಕ್ಕೊಂಡ್ಬಿಡಬೇಕು. ಇಲ್ಲ ಅಂತಾದರೆ
ಬೆಳಗ್ಗೆ ಎದ್ದ ತಕ್ಷಣನೇ ಆಕಳಿಕೆ ಬರುತ್ತೆ, ಚಿಂತೆ ಬರುತ್ತೆ, ಟೆನ್ಷನ್ ಬರುತ್ತೆ. ಹಾಗಾಗಿ ಅದನ್ನು ಮನಸ್ಸಿಗೆ ಯಾವಾಗೂ ಕೊಡ್ತಾ ಇರಬೇಕು. ನೋಡಿ, ಮನಸ್ಸಿಗೆ ನೀವು ಏನೇನು ಕೊಡ್ತೀರೋ, ಏನೇನು ಹೇಳ್ತೀರೋ ಹಾಗೆ ಮನಸ್ಸು ಕೇಳ್ತದೆ. ಇಲ್ಲ ನಾವು ಬೆಳಗ್ಗೆ ಬೇಗನೆ ಹೇಳ್ಬೇಕಪ್ಪ, ದೇವ್ರ ಪೂಜೆ ಮಾಡಿ ಇಂಥ ಕೆಲಸ ಕೊಡಬೇಕು ಅಂತ ಯೋಚನೆ ಮಾಡಿ ಮನಸ್ಸು ಹೇಳಿಸತ್ತೆ, ಬೆಳಗ್ಗೆ ಬೇಗನೆ ಹೋಗ್ತೀರಿ ನೀವು, ಏನು ಮಾಡಿದ್ರು ಆಗತ್ತೆ ಅಂತಂದರೆ ಏನೂ ಪ್ರಯೋಜನ ಆಗಲಿಕ್ಕಿಲ್ಲ. ಹಾಗಾಗಿ ಬಹಳ ಮುಖ್ಯವಾಗಿ ನೀವು ಗಮನಿಸುವಂತಹ ಪ್ರಯತ್ನ ಆಲಸ್ಯತನವನ್ನು ಫಸ್ಟ್ ದೂರ ಮಾಡಿಕೊಳ್ಬೇಕು. ಎಷ್ಟೇ ಆಲಸ್ಯತನ ಬಂದರೂ ಕೂಡ ಮನಸ್ಸಿಗೆ ಅದನ್ನು ಹಾಕ್ಕೊಳ್ಳಿಕ್ಕೆ ಹೋಗಬಾರ್ದು. ಇನ್ನು ಆರೋಗ್ಯದ ಸಣ್ಣ ಪುಟ್ಟ ವ್ಯವಸ್ಥೆ ಅಂತೇಳಿ ಹೇಳಿದೆ. ಇನ್ನು ಆತ್ಮಸ್ಥೈರ್ಯ ಕೊಡ್ತಾನೆ ಶನೇಶ್ವರನು. ಯಾವತ್ತೂ ಕೂಡ ಅಷ್ಟಮಕ್ಕೆ ಬಂದಾಗ ಧೈರ್ಯ ಇದೆ ನಿಮಗೆ, ಇನ್ನೂ ಧೈರ್ಯ ಬರುವಾಗ ಶನೇಶ್ವರ ಮಾಡ್ತಾನೆ. ಎಷ್ಟೋ ಸಲ ನಮ್ಮ ಧೈರ್ಯವೇ ಇರುವುದಿಲ್ಲ, ಇನ್ನೂ ಪುನಃ ಕಿರಿಕಿರಿ ಆಗುತ್ತೆ, ಸಮಸ್ಯೆಗಳಾಗುತ್ತೆ ಅಂತಂದರೆ ಆ ಧೈರ್ಯಗಳನ್ನು ಶನೇಶ್ವರನ ಎಲ್ಲೋ ಒಂದು ನಮಗೆ ಅನುಗ್ರಹ ಮಾಡ್ತಾನೆ. ಅವನ ಆಶೀರ್ವಾದದಿಂದ ಧೈರ್ಯಗಳು ಆಗುವಾಗ ಆಗುತ್ತೆ. ಹಾಗಾಗಿ ಏನು ವರಿ ಮಾಡಬೇಡಿ, ಒಳ್ಳೆಯದೇ ಇದೆ ನಿಮಗೆ ಅಂತೇಳಿ ಹೇಳಬಹುದು. ಹಾಗಾಗಿ ಆತ್ಮಸ್ಥೈರ್ಯ ಇದೆ. ಆತ್ಮಸ್ಥೈರ್ಯ ಕೊಡುವಂಥವನು ಯಾವಾಗೂ ಶನೇಶ್ವರನು ಮತ್ತು ರವಿ. ಹಾಗಾಗಿ ನಿಮ್ಮ ರಾಶಿಗೆ ಶತ್ರು ಆದರೂ ಕೂಡ ಎಲ್ಲೋ ಒಂದು ಕಡೆಗೆ ಆತ್ಮಸ್ಥೈರ್ಯವನ್ನು ಕೊಡ್ತಾನೆ. ಮತ್ತು ಮಾತಿನ ವಿಷಯದಲ್ಲೂ ಕೂಡ ಹೆಚ್ಚಿನದಾದಂಥ ಲಾಭಾಂಶಗಳಾಗುವಾಗ ಶನೇಶ್ವರ ಮಾಡ್ತಾನೆ. ನೋಡಿ, ಮಾತಿನಲ್ಲಿ ಕೆಲವೊಂದು ಕಷ್ಟ ನಷ್ಟ ಸಮಸ್ಯೆಗಳದೆಲ್ಲ ಸ್ವಲ್ಪ ದೂರ ಆಗುವಂಥ ಸಾಧ್ಯತೆಗಳಿದ್ದಾವೆ. ಹೆದರಬೇಡ್ರಿ ನೀವು, ಶನೇಶ್ವರನ ದೃಷ್ಟಿ ಧನಸ್ಥಾನಕ್ಕಿದೆ. ಹಾಗಾಗಿ ಸಂಪತ್ತು ಅಷ್ಟಮ ಶನಿಯಾದರೂ ಕೂಡ ಗುರು ಸಂಪತ್ತನ್ನು ಕೊಡ್ತಾನೆ. 5ನೇ ತಿಂಗಳದಿಂದ 10ನೇ ತಿಂಗಳವರೆಗೆ ಒಂದು 5-6 ತಿಂಗಳ ಕಾಲ ಸ್ವಲ್ಪ ಸಂಪತ್ತು, ಆರ್ಥಿಕವಾದಂಥ ವ್ಯವಸ್ಥೆ, ಎಲ್ಲೋ ಒಂದು ದೊಡ್ಡದಾದಂತಹ ಕೆಲಸ ಕಾರ್ಯಗಳನ್ನು ಮಾಡುವಂಥದ್ದು, ಗೌರವ ಸಂಪಾದನೆ ಮಾಡುವಂಥದ್ದು ಕಡೆಗೆ ಮನಸ್ಸು ಆಗತ್ತೆ. ನೀವು ಕೂಡ ಹೋಗ್ತೀರಿ, ಅದ ಭಗವಂತನು ಅನುಗ್ರಹಿಸ್ತಾನೆ. ಮತ್ತು ಯಾರ್ಯಾರಿಗೆ ಶಾಶ್ವತವಾದಂತಹ ವಾಸಸ್ಥಾನ, ಮನೆ ಸ್ಥಾನ ಅಥವಾ ಒಂದು ಉದ್ಯೋಗ ಸ್ಥಾನ ಆಗಲಿಲ್ಲವೋ ಅಂಥವರು 5ನೇ ತಿಂಗಳ ಆಸುಪಾಸನ ಪ್ರಯತ್ನ ಮಾಡ್ತಾ ಬನ್ನಿ. ಯಾಕಂದರೆ ನಿಮಗೆ ಆವಾಗ ಗುರು ಏಕಾದಶದಲ್ಲಿದ್ದಾನೆ. ಆ ಗುರು ಏಕಾದಶದಲ್ಲಿದ್ದಾಗ ಎಲ್ಲವನ್ನು ಕೂಡ ಕೊಡುವಾಗ ಒದ್ದು ಕೊಡ್ತಾರೆ ಹೇಳ್ತಾರಲ್ಲ, ಹಾಗೆ ನಿಮಗೆ ಒತ್ತಿ ಅನುಕೂಲಕರವಾಗಿ ಭಗವಂತ ಕೊಡ್ತಾನೆ. ಎಷ್ಟೆಷ್ಟೋ ಸಮಸ್ಯೆಗಳಿದ್ದರೂ ಕೂಡ ಒಂದು ಹಂತಕ್ಕೆ ನಿಮ್ಮ ಕೈಯಲ್ಲಿ ದುಡ್ಡಿಲ್ಲಪ್ಪ, ಮನೆ ಕಟ್ಟಬೇಕು ಅನ್ನುವಂಥ ಆಸೆ ಇದೆ, ಬೆಟ್ಟದಾದಂಥ ಆಸೆ. ಆ ದೊಡ್ಡದಾದಂಥ ಆಶಾಕಾಂಕ್ಷೆಗಳನ್ನು ಕೂಡ ಅನುಕೂಲಕರ ಆಗುವಾಗ ಭಗವಂತನು ನೀಡ್ತಾನೆ. ಇದು ಬಹಳ ಒಳ್ಳೆಯದು ಅಲ್ವಾ? ಎಷ್ಟೋ ಸಲ ನಮಗೆ ಆಸೆ ಇರುತ್ತೆ, ಆದರೆ ಕೆಲಸವೇ ಆಗುವುದಿಲ್ಲ, ಬಹಳ ಚಿಂತೆ ಆಗ್ತದೆ. ಆದರೆ ಶಾಶ್ವತವಾದಂಥ ವಾಸ ಕೊಡುವಂತಹ ಯೋಗ ಭಾಗ್ಯ ಎರಡನ್ನೂ ಕೂಡ ಆ ಗುರು ಅನುಗ್ರಹಿಸ್ತಾನೆ. ಚಿಂತೆ ಮಾಡುವಂಥದ್ದು ಬೇಡ. ಸ್ವಲ್ಪ ಸ್ಥಾನ ಪಲ್ಲಟ ಆಗುವಂಥ ಸಾಧ್ಯತೆಗಳಿದ್ದಾವೆ. ಅಷ್ಟಮದ ಶನಿ ನಿಮಗೆ ತೀರಾ ಬಿಡುವುದಿಲ್ಲ. ಇಲ್ಲೊಂದು ಕಡೆ ಬಾಡಿಗೆ ಮನೇಲಿ ಇದ್ದ ಸ್ವಂತಕ್ಕೆ ಹೋಗೋದು ಬಾಡಿಗೆ ಹೋಗುವಂಥದ್ದು, ಈಗ ಬದಲಾವಣೆ, ಜೀವನದ ಬದಲಾವಣೆಗಳನ್ನು ಬಹಳ ಮುಖ್ಯವಾಗಿ ತರ್ತಾನೆ. ನಿಮಗೆ ನಿಮ್ಮ ಎನರ್ಜಿ, ಸಮಯದ ಬಗ್ಗೆ ಬಹಳ ಮಹತ್ವ ಗೊತ್ತಾಗುತ್ತೆ. ಎಷ್ಟೋ ಸಲ ನಮ್ಮಲ್ಲಿರುವಂತಹ ಒಂದು ಸಮಯದ ಬಗ್ಗೆ ನಮಗೆ ಕಾಳಜಿ ಇರುವುದಿಲ್ಲ. ಹಾಗಾಗಿ ಆ ಸಮಯವನ್ನು ವ್ಯರ್ಥ ಮಾಡದೇ ಇದ್ದ ಹಾಗೆ ಜೀವನದಲ್ಲಿ ಅಭಿವೃದ್ಧಿ ಪಥಕ್ಕೆ ನೀವು ಹೋಗ್ತೀರಿ ಅಂತೇಳಿ ಹೇಳಬಹುದು. ರಾಹು ಬಹಳ ಮುಖ್ಯವಾದಂಥವನು. ರಾಹು ಯಾವಾಗ ಸಪ್ತಮ ರಾಶಿಯಲ್ಲಿ ಇರ್ತಾನೋ ಆವಾಗ ನೀವು ಬಹಳ ಜಾಗೃತ ಅವಸ್ಥೆ ಬರುತ್ತೆ. ಅಂದರೆ ನಿಮ್ಮ ಸಮಯಕ್ಕೆ ನಿಜವಾದಂಥ ಬೆಲೆ ಗೊತ್ತಾಗತ್ತೆ ಅಲ್ವಾ? ಇವತ್ತು ಕಾಲ ಹೇಗಾಗಿದೆ ಅಂತಂದರೆ ಸಮಯಕ್ಕೆ ಬೆಲೆ ಇಲ್ಲ, ಹಣಕ್ಕೆ ಬೆಲೆ ಇಲ್ಲ, ಹೀಗಾಗಿಬಿಟ್ಟಿದೆ. ಹಾಗಾಗಿ ನಿಜವಾದಂತಹ ಸಮಯಕ್ಕೆ ಬೆಲೆಯನ್ನು ನಾವು ಕೊಡಬೇಕು. ಇಲ್ಲ ಅಂತ ಅಂದರೆ ಜೀವನದಲ್ಲಿ ಕಳೆದು ಹೋಗಿಬಿಡುತ್ತೆ. ಬಹಳ ಜಾಗ್ರತೆ. ರಾಹು ನಿಮಗೆ ಸಮಯವನ್ನು ಕೂಡ ಕೊಡ್ತಾನೆ. ಅದ್ರ ಜೊತೆಗೆ ಹೊರದೇಶದಿಂದ ಹಣ ಬರುವ ಹಾಗೆ ಬಹಳ ಮುಖ್ಯವಾಗಿ ಮಾಡ್ತಾನೆ. ರಾಹು ಯಾವಾಗೂ ಹೊರದೇಶ, ಆರ್ಥಿಕವಾಗಿ ಅಭಿವೃದ್ಧಿ ಆಗುವಂಥದ್ದು, ಮನಸ್ಸಿಗೆ ಚಿಂತೆ ಖಿನ್ನತೆ ಆಗ್ತಾ ಇದ್ದರೆ ಅದನ್ನೆಲ್ಲ ದೂರ ಮಾಡುವಂತಹ ಅವಕಾಶಗಳನ್ನು ರಾಹು ನೀಡ್ತಾನೆ. ಹಾಗಾಗಿ ಎಷ್ಟಾಗುತ್ತೋ ಅಷ್ಟು ರಾಹು ಮೇಲೆ ಬಹಳ ಭಕ್ತಿಯಿಂದ ಪೂಜೆ ಮಾಡ್ತಾ ಬನ್ನಿ. ನಿಮ್ಗೆ ಹೆಚ್ಚಿನದಾದಂಥ ದೊಡ್ಡ ಹಣ ಬರುವ ಹಾಗೆ ರಾಹು ಅನುಗ್ರಹ ಮಾಡಿಸ್ತಾನೆ. ಸಿಂಹರಾಶಿಯವರಿಗೆ ಸಣ್ಣ ಪುಟ್ಟ ವ್ಯವಹಾರಗಳು, ಹಣಕಾಸು ಗೊತ್ತಾಗೋದಿಲ್ಲ. ನಿಮಗೇನಿದ್ರೂ ಕೂಡ ಲಕ್ಷ ಕೋಟಿ ವ್ಯವಹಾರಗಳನ್ನೇ ಮಾಡ್ತೀರಿ ನೀವು. ಹಾಗಾಗಿ ಅಂತಹ ಅವಕಾಶಗಳನ್ನು ಕೂಡ ರಾಹು ನಿಮಗೆ ನೀಡ್ತಾನೆ. ಇನ್ನು ಅನಂತರದಲ್ಲಿ ಕುಟುಂಬದಲ್ಲಿ ಕಿರಿಕಿರಿ, ಕುಟುಂಬದ ಚಿಂತೆಗಳು ಸ್ವಲ್ಪ ದೂರ ಆಗುವಂಥ ಸಾಧ್ಯತೆಗಳು. ಎಷ್ಟೋ ಸಲ ಕುಟುಂಬದಲ್ಲಿ ಚಿಂತೆ ಆಗುತ್ತೆ, ಆತಂಕ ಆಗುತ್ತೆ, ಹೀಗೆಲ್ಲ ಇರುತ್ತೆ. ಆದರೂ ಕೂಡ ನಿಮಗೆ ಗುರು ಅದನ್ನೆಲ್ಲ ಪರಿಹಾರ ಮಾಡಿ ನಿಮ್ಮನ್ನು ಸನ್ಮಾರ್ಗದ ಕಡೆಗೆ ಗುರು ಕರ್ಕೊಂಡು ಹೋಗುವಾಗ ಮಾಡ್ತಾನೆ. ಕೆಲವೊಂದು ಕಡೆಗೆ ಚಿಂತೆ ಆಗುತ್ತೆ, ಮನೇಲಿ ಗಲಾಟೆ ಆಗುತ್ತೆ, ನೀವೇನು ಮಾತಾಡೋದಿಲ್ಲ. ಯಾತಕ್ಕೆ ಮಾತಾಡೋದಿಲ್ಲ ಅಂದರೆ ಎಲ್ಲವನ್ನು ಕೂಡ ಬಗೆಹರಿಸೋಣ. ಯಾಕಂದರೆ ಯಾವುದು ಶಾಶ್ವತವಾದ ಯಾವುದೂ ಅಲ್ಲ ಅಂತೇಳಿ ತಿಳ್ಕೊಂಡಿದ್ದೀರಿ ನೀವು. ಹಾಗಾಗಿ ಈ ಸಮಯಕ್ಕೆ ಹೀಗಿದೆ, ಅದನ್ನು ಏನು ಮಾಡಿದ್ರೆ ಪರಿಹಾರ ಆಗುತ್ತೆ ಅಂತ ಅಂದ್ಕೊಂಡು ಅದನ್ನು ಪ್ರಾಬ್ಲಮನ್ನು ಸಾಲ್ವ್ ಮಾಡ್ತಾ ಬರ್ತೀರಿ. ಅದು ಬಹಳ ಒಳ್ಳೆಯದು ಅಂತೇಳಿ ಹೇಳ್ತೇವೆ. ಇನ್ನು ವಿಕ್ರಮ ಸ್ಥಾನದಲ್ಲಿ ರಾಹು ವಿಕ್ರಮಗಳನ್ನು ಕೂಡ ಕೊಡ್ತಾನೆ. ಎಲ್ಲಾದರೂ ಸಣ್ಣ ಪುಟ್ಟ ಎಲೆಕ್ಷನ್ಗಳಿರಬಹುದು, ಅಥವಾ ಏನೋ ಸಣ್ಣ ಪುಟ್ಟ ಕೆಲಸ ಕಾರ್ಯಗಳಲ್ಲಿರಬಹುದು, ಅಥವಾ ಯಾವುದೋ ಒಂದು ಮಕ್ಕಳಿಗೆ, ವಿದ್ಯಾರ್ಥಿಗಳಿಗೆ ನಾನು ಎಜುಕೇಷನ್ ಗೆಲ್ಲಬೇಕಪ್ಪ ಅಂತಂದರೆ ಎಜುಕೇಷನನ್ನು ಗೆಲ್ತೀರಿ, ಕಾಂಪಿಟೇಷನ್ ಗೆಲ್ತೀರಿ. ಹೆಚ್ಚಿನದಾಗಿ ಆ ರಾಹು ನಿಮಗೆ ಅನುಗ್ರಹವನ್ನು ಮಾಡ್ತಾನೆ, ಪರಾಕ್ರಮವನ್ನು ಕೂಡ ಕೊಡ್ತಾನೆ. ಇನ್ನು ವಾಹನದ ವಿಷಯದಲ್ಲಿ ಸ್ವಲ್ಪ ಜಾಗ್ರತೆಗಳು ಕೂಡ ವಹಿಸ್ಕೊಳ್ಬೇಕು. ಕಬ್ಬಿಣದ ವ್ಯವಹಾರ ಮಾಡೋರು ಸ್ವಲ್ಪ ಈ ವರ್ಷದಲ್ಲಿ ಅಷ್ಟೋ ಇಷ್ಟೋ ಲಾಭಾಂಶಗಳು ಕಂಡರೂ ಕೂಡ ಎಲ್ಲೋ ಒಂದಷ್ಟು ಖರ್ಚಾಗುವಂಥ ಸಾಧ್ಯತೆಗಳಿದೆ. ಹಾಗಾಗಿ ಸ್ವಲ್ಪ ಹುಷಾರಿಕೆ ವಹಿಸ್ಕೊಳ್ಬೇಕು. ಭೂಮಿಯನ್ನು ಕೊಂಡುಕೊಳ್ಳುವಂಥ ಅವಕಾಶಗಳನ್ನು ಕೂಡ ರಾಹು ಗುರು ಎರಡು ಗ್ರಹಗಳು ಕೂಡ ಕೊಟ್ಟರೂ ಕೂಡ ಎಲ್ಲೋ ಒಂದು ಕಡೆಗೆ ಶನೇಶ್ವರನ ದೃಷ್ಟಿಯಿಂದ ಸ್ವಲ್ಪ ತಗಲು ಹಾಕ್ಕೊಳ್ಳುವಂಥದ್ದು, ಸ್ವಲ್ಪ ಕಿರಿಕಿರಿ ಆಗುವಂಥದ್ದು ಎಲ್ಲ ಹಣಕಾಸು ಇದೆ.
ಆದರೂ ಎಲ್ಲೋ ಒಂದು ಚಿಂತೆ ಟೆನ್ಷನ್ನು ಇಂತಹದ್ದು ಸ್ವಲ್ಪ ಜಾಸ್ತಿ ಆಗಿಬಿಡುತ್ತೆ. ಹಾಗಾಗಿ ಎಷ್ಟು ಸಾಧ್ಯ ಆಗತ್ತೆ ನೋಡಿ ಅಷ್ಟು ಪೇಪರನ್ನು ಕ್ಲಿಯರ್ ಇಟ್ಕೊಂಡು ಜಾಗಕ್ಕೆ ಹೋಗ್ಕೊಂಡು ಎಲ್ಲ ಮುಗಿದ ಮೇಲೆ ಹಣ ಕೊಡುವಂತಹ ಒಂದು ಪ್ರಯತ್ನ ಮಾಡಿ, ಮೊದಲು ತೆಗೆದು ಹಾಕ್ಕೊಳ್ಳುವಂಥದ್ದು ಪ್ರಯತ್ನ ಮಾಡಿಕೊಂಡ್ರೆ ಕೋರ್ಟು ಕಚೇರಿಗೆ ಹೋಗುವಂಥ ಸಾಧ್ಯತೆಗಳಾಗತ್ತೆ. ಹಾಗಾಗಿ ಬಹಳ ಜಾಗ್ರತೆ ವಹಿಸ್ಕೊಳ್ಬೇಕು. ಯೋಚನೆ ಮಾಡ್ತಾ ಇರ್ಬೋದು, ವಿವಾಹವೇ ಆಗಲಿಲ್ಲ ಏನು ಮಾಡಬೇಕು ಅಂಥೇಳಿ ಬಹಳ ಜನ ಕೇಳ್ತಾ ಇರ್ತಾರೆ. ಹಾಗಾಗಿ ವಿವಾಹಾದಿ ಮಂಗಲ ಕಾರ್ಯಗಳಿಗೂ ಕೂಡ ಆ ಗುರು ನಿಮ್ಗೆ ಅನುಗ್ರಹಿಸ್ತಾನೆ. ಹಾಗೆ ಮೇ ನಂತರದಲ್ಲಿ ಬಹಳ ಪ್ರಯತ್ನ ಮಾಡಿ, ಶತಪ್ರಯತ್ನ ಮಾಡಿ, ಸ್ವಲ್ಪ ಪ್ರಯತ್ನ ಮಾಡಿದ್ರೆ ಆಗಲಿಕ್ಕಿಲ್ಲ. ಪ್ರಯತ್ನ 100, 1000, ಕೋಟಿ ಈ ರೀತಿಯಲ್ಲಿ ನಾವು ಪ್ರಯತ್ನ ಮಾಡ್ತಾ ಹೋಗಬೇಕು. ಆವಾಗ 10 ಕಲ್ಲು ಎಸೆದಾಗ 1 ಕಲ್ಲಾದರೂ ಕೂಡ ಮಾವಿನ ಮರದಿಂದ ಕೆಳಗಡೆ ಬೀಳುತ್ತೆ. ಹಾಗೆ ವಿವಾಹ ಅಷ್ಟು ಕಷ್ಟ ಇವತ್ತಿನ ಕಾಲಕ್ಕೆ. ಯಾತಕ್ಕೆ ಕೇಳಿದೆ ಅಂತಂದ್ರೆ ನಾವು ಪ್ರತಿ ದಿವಸ ಹುಡುಗ ಹುಡುಗಿ ಮೇಳ ಮೇಳಿ ಜಾತಕ ನೋಡ್ತಾ ಇರ್ತೇವೆ. ಆವಾಗ ಒಂದು ಹೊಂದಾಣಿಕೆ ಆದರೆ ಇನ್ನೊಂದು ಹೊಂದಾಣಿಕೆ ಆಗಲ್ಲ. ಎಲ್ಲವೂ ಚೆನ್ನಾಗಿದೆ ಅಂತಾದರೆ ಹುಡುಗಿಯ ಸಂಬಳವೇ ಜಾಸ್ತಿ ಆಗಿ ಹೋಗುತ್ತೆ, ಹುಡುಗನಿಗೆ ಸಂಬಳ ಕಡಿಮೆ ಆಗೋಗುತ್ತೆ. ಹೀಗೆಲ್ಲ ನೂರಾರು ಭಿನ್ನಾಭಿಪ್ರಾಯಗಳೇ ಜಾಸ್ತಿ ಆಗುತ್ತೆ. ಹಾಗಾಗಿ ಮದುವೆ ವಿಷಯಕ್ಕೆ 1 ಪ್ರಯತ್ನ 10, 100 ಪ್ರಯತ್ನಗಳು ಸಾಕಾಗೋದಿಲ್ಲ. ಇವತ್ತಿನ ಕಾಲ ಹಾಗಾಗಿದೆ. ಹಾಗಾಗಿ ಕಾಲದಕ್ಕಿಂತ ಮನಸ್ಥಿತಿ ಅಂತಲೇ ಹೇಳಬೇಕು. ಮನಸ್ಥಿತಿ ಸರಿ ಮಾಡಿಕೊಂಡ್ರೆ ಉತ್ತಮವಾದಂಥ ಪರಿಸ್ಥಿತಿಯು ಬರುತ್ತೆ. ಹಾಗಾಗಿ ಅದರ ಬಗ್ಗೆ ಎಲ್ಲರೂ ಕೂಡ ಚಿಂತನೆ ಮಾಡಬೇಕು. ಮತ್ತು ಈ ವರ್ಷದಲ್ಲಿ ಒಂದಂತಕ್ಕೆ ನೋವಿನಲ್ಲಿ ಎರಡೂ ಕೂಡ ಬರುವಂಥ ಸಾಧ್ಯತೆಗಳಿದೆ. ಒಂದಂತ ಕಹಿ ಇದ್ದರೂ ಕೂಡ ಸಿಹಿ ಎಲ್ಲೋ ಒಂದು ಕಡೆ ನಿಮಗೆ ಕರ್ಕೊಂಡು ಹೋಗುತ್ತೆ. ನಿಮಗೆ ತೀರ್ಥಕ್ಷೇತ್ರಗಳ ದರ್ಶನ ಮಾಡಿಸುವಂಥದ್ದು, ದೇವರ ದರ್ಶನ ಮಾಡಿಸುವಂಥದ್ದು, ಯಜ್ಞ ಜಾಗಾದಿಗಳನ್ನು ಮಾಡಿಸುವಂಥದ್ದು, ಒಂದಂತೆ ಕೆಲವು ದೇವಸ್ಥಾನದಲ್ಲಿ ಏನೋ ಸಣ್ಣ ಪುಟ್ಟ ಕೊರತೆ ಇದೆ, ಸಮಸ್ಯೆಗಳಿದೆ ಅನ್ನೋದು ಪರಿಹಾರ ಮಾಡುವಂಥದ್ದು, ನೀವೇ ಹೋಗಿ ಮುಂದೆ ನಿಲ್ಲುವಂತಹ ಪ್ರಯತ್ನಗಳು ಆಗುತ್ತೆ. 5ನೇ ತಿಂಗಳ ಅನಂತರ ನೂತನವಾದಂತಹ ಪ್ಲ್ಯಾನ್ ಮಾಡೋ ಒಂದು ಕೆಲಸಕ್ಕೂ ಕೂಡ ಕೈ ಹಾಕ್ತೀರಿ. ಇದು ಬಹಳ ಮುಖ್ಯವಾದಂಥದ್ದು. ಆ ಕೆಲಸ ಕೈ ಹಾಕಿ ಕೆಲಸದಲ್ಲೂ ಕೂಡ ಜಯವನ್ನು ಗಳಿಸ್ತೀರಿ. ಎಷ್ಟೋ ಸಲ ಕೆಲಸದಲ್ಲಿ ಜಯ ಇಲ್ಲ, ಕೆಲಸದಲ್ಲಿ ಚಿಂತೆ ಟೆನ್ಷನು ಹೀಗೆಲ್ಲ ಇರುತ್ತೆ. ಹಾಗಾಗಿ ನೀವು ಜಯವನ್ನು ಗಳಿಸ್ತಾ ಬರ್ತೀರಿ. ಆ ಜಯವೇ ಬಹಳ ಒಳ್ಳೆಯದು ಮಾಡುತ್ತೆ. ನಿದ್ರೆ ಮತ್ತು ನಿಮ್ಮ ಜೀವನದಲ್ಲಿ ಏನೇನು ತೊಂದರೆಗಳಾಗ್ತಾ ಇದೆಯೋ ಅಂಥ ತೊಂದರೆಗಳನ್ನೆಲ್ಲ ಆ ಗುರು ಪರಿಹಾರ ಮಾಡ್ತಾನೆ. ನೀವು ಒಂದಷ್ಟು ಪರಿಹಾರಗಳನ್ನು ಕೂಡ ಈ ವರ್ಷದಲ್ಲಿ ನೀವು ಮಾಡಿಕೊಳ್ಬೇಕು. ಮಘ ನಕ್ಷತ್ರದ ಎಷ್ಟು ಸಾಧ್ಯ ಆಗುತ್ತೆ ನೋಡಿ ಅಷ್ಟು ಸಾಧ್ಯವಾದ ಮಟ್ಟಿಗೆ ಪಿತೃದೇವತೆಗಳನ್ನೇ ಆರಾಧನೆ ಮಾಡಿ. ನಿಮ್ಮ ಇರುವಂತಹ ತಂದೆ ತಾಯಿಗಳನ್ನೇ ಚೆನ್ನಾಗಿ ನೋಡ್ಕೊಳ್ಳಿ, ಅಥವಾ ತಂದೆ ತಾಯಿಯವರ ಸಮಾನವಾದಂಥ ವ್ಯಕ್ತಿಗಳನ್ನು ನೋಡ್ಕೊಳ್ಳಿ. ಅದರಿಂದ ಬಹಳ ಶುಭವಾಗುತ್ತೆ. ಎಷ್ಟೋ ಸಲ ನಾವು ಯೋಚನೆ ಮಾಡ್ತಾ ಇರ್ತೇವೆ, ನಮ್ಮ ತಂದೆ ತಾಯಿಗಳನ್ನೇ ನೋಡ್ಕೊಳ್ಳಿಕ್ಕಾಗಲ್ಲ, ಎಲ್ಲೆಲ್ಲೋ ಹೋಗಿ ದೊಡ್ಡ ದೊಡ್ಡ ದಾನ ಧರ್ಮಗಳನ್ನೆಲ್ಲ ಮಾಡ್ತೇವೆ, ಅದು ಪ್ರಯೋಜನ ಇಲ್ಲ. ಫಸ್ಟ್ ಮಘ ನಕ್ಷತ್ರವು ತಂದೆ ತಾಯಿಯನ್ನು ಬಹಳ ಚೆನ್ನಾಗಿ ನೋಡ್ಕೊಳ್ಳುವಂಥ ಪ್ರಯತ್ನ ಮಾಡಿ. ಅದರಿಂದ ಆ ಪರಮಾತ್ಮನ ಅನುಗ್ರಹ ಮಾಡ್ತಾನೆ. ಹೆಚ್ಚಿನದಾದಂಥ ಲಾಭಾಂಶಗಳನ್ನು ಕೂಡ ಆ ಭಗವಂತ ನೀಡ್ತಾನೆ. ಇನ್ನು ಹುಬ್ಬ ನಕ್ಷತ್ರದವರು ನಿಮಗೆ ಎಲ್ಲೋ ಏರುಪೇರು, ಎಲ್ಲೋ ಚಿಂತೆ, ಎಲ್ಲೋ ಟೆನ್ಷನ್ನು ಕೂಡ ಆಗ್ತಾ ಇದೆ. ಹಾಗಾಗಿ ಅಂತಹ ಏರುಪೇರು ಆಗುವಂಥದ್ದನ್ನು ಕೂಡ ಬಹಳ ಮುಖ್ಯವಾಗಿ ತಪ್ಪಿಸಬೇಕಾ ಗುರುವನ್ನು ನೀವು ಕಾಲು ಹಿಡ್ಕೊಳ್ಬೇಕು. ಹಾಗಾಗಿ ಗುರುವಿನ ಗುಲಾಮನಾಗುವ ತನಕ ದೊರೆಯದನ್ನ ಮುಕುತಿ. ನೀವು ಗುರುವನ್ನೇ ಹಿಡ್ಕೊಳ್ಬೇಕು. ಗುರುಚರಿತ್ರೆ ಪಾರಾಯಣ ಮಾಡಿ ಹುಬ್ಬ ನಕ್ಷತ್ರದವರು, ಅಥವಾ ನಿಮ್ಮ ಮನೆ ಹತ್ತಿರದಲ್ಲಿ ಎಲ್ಲೋ ಒಂದು ಕಡೆ ಗುರುವಿನ ಸಾನ್ನಿಧ್ಯ ಕ್ಷೇತ್ರ ಇದ್ದರೆ ಅಲ್ಲಿ ಹೋಗಿ ನಮಸ್ಕಾರ ಮಾಡಿ ಆ ಗುರುವಿನ ಆಶೀರ್ವಾದ ಪದಕ್ಕೂ ಬನ್ನಿ. ಆ ಗುರುವಿನ ಆಶೀರ್ವಾದ ಹೇಳುವಂಥದ್ದು ಬಹಳ ಉತ್ತಮವಾದಂಥ ಫಲಗಳನ್ನು, ಸಮಾಧಾನಗಳನ್ನು ಕೂಡ ಕೊಡುತ್ತದೆ. ಉತ್ತರ ನಕ್ಷತ್ರ 1ನೇ ಪಾದ. ವಿಷ್ಣು ಸಹಸ್ರನಾಮ ಬಹಳ ಒಳ್ಳೆಯದು. ಈ ಸಮಯದಲ್ಲಿ ವಿಷ್ಣು ಸಹಸ್ರನಾಮವನ್ನು ಮಾಡಿ ಪ್ರತಿನಿತ್ಯ ಉತ್ತರ ನಕ್ಷತ್ರದವರು ಮಾಡಿ. ವಿಷ್ಣು ಸಹಸ್ರನಾಮಕ್ಕೆ ಬಹಳ ಹೆಚ್ಚಿನದಾದಂಥ ಫಲ ಇದೆ. ಎಲ್ಲ ಫಲಗಳು ಕೂಡ ಸಿಗ್ತದೆ. ಅಧೃತ ಸುಧೃತ ಸ್ವಾವಸಹ ಪ್ರಾಗ್ವಂಶೋ ವಂಶವರ್ಧನ ಎಂಬುದಾಗಿ ವಿಷ್ಣು ಸಹಸ್ರನಾಮದಲ್ಲಿ ಬರುತ್ತೆ. ವಿಷ್ಣು ಸಹಸ್ರನಾಮದ ಒಂದೊಂದು ಪದಗಳಿಗೂ ಒಂದು ವಿಶೇಷವಾದಂಥ ಅರ್ಥಗಳಿದೆ. ನಮ್ಮ ದೇವತಾ ದರ್ಶನ ಹೇಳುವಂಥ ಯೂಟ್ಯೂಬ್ ಚಾನಲಲ್ಲಿ ಅನೇಕ ಉದಕ ಶಾಂತಿ ಮಂತ್ರಗಳು ವಿಷ್ಣು ಸಹಸ್ರನಾಮದಲ್ಲಿ ಹಾಕಬೇಕು ಪ್ರಯತ್ನ ಇದೆ. ಕೆಲವೊಂದು ವಿಡಿಯೋ ಅಪ್ಲೋಡ್ ಮಾಡ್ತಾ ಇದ್ದೇವೆ, ನೋಡಿ. ನಿಮ್ಮೆಲ್ಲ ಸಹಕಾರ ಬಹಳ ಅಗತ್ಯವಾದಂಥದ್ದು. ಉತ್ತರ ನಕ್ಷತ್ರ 1ನೇ ಪಾದದಲ್ಲಿ ವಿಷ್ಣು ಸಹಸ್ರನಾಮದ ಪಾರಾಯಣೆ, ವಿಷ್ಣು ಸಹಸ್ರನಾಮವನ್ನು ಕೇಳ್ತಾ ಹೇಳ್ತಾ ಬನ್ನಿ, ಅದರಿಂದ ಬಹಳ ಶುಭವಾಗುತ್ತೆ. ಅನಂತರದಲ್ಲಿ ಈ ವರ್ಷದಲ್ಲಿ ಒಂದು ಹಂತಕ್ಕೆ ಹಣಕಾಸಿಗೆ ಪರವಾಗಿಲ್ಲ ಅಂತಂದ್ರೂ ಕೂಡ ಯಾವುದೋ ಒಂದು ನೂತನವಾದಂಥ ಕೆಲಸ ಶುರು ಮಾಡಬೇಕು ಅಂತ ತಲೆಯಲ್ಲಿದೆ, ಅದನ್ನು ಬಿಡಬೇಡಿ, ಎಡಬಿಡದೆ ಮುಂದೆ ಮಾಡ್ತಾ ಬನ್ನಿ. ಎಲ್ಲ ಒಂದು ಕಡೆಗೆ ದೈವಾನುಗ್ರಹ, ಭಗವಂತನ ಆಶೀರ್ವಾದ ಹೇಳುವಂಥದ್ದು ನಿಮಗೆ ಕೈ ಹಿಡಿತದೆ. ಒಟ್ಟಿನಲ್ಲಿ ನಿಮಗೆ ಹಿಂದೆ ಮಾಡಿದಂಥ ಪುಣ್ಯಾಂಶಗಳು ಈ ವರ್ಷದ ಸಮಸ್ಯೆಗಳಿಗೆಲ್ಲ ಪರಿಹಾರ ಕೊಡ್ತಾ ಬರ್ತದೆ. ಎಲ್ಲೋ ಒಂದು ಎಫ್ ಡಿ ಇಡುವಂಥದ್ದು, ಇನ್ವೆಸ್ಟ್ಮೆಂಟ್ ಹಿಂದೆ ಮಾಡಿರುವಂಥದ್ದು ಈ ವರ್ಷದಲ್ಲಿ ಲಾಭಾಂಶಗಳಿಗೆ ನಿಮ್ಗೆ ಕರ್ಕೊಂಡು ಹೋಗುತ್ತೆ. ಇಷ್ಟು ಮಾಡಿ ಆ ದೈವಾನುಗ್ರಹದಿಂದ ಭಾಳ ಶುಭವಾಗಲಿ, ಮಂಗಲವಾಗಲಿ, ಸಿಂಹರಾಶಿಯವರಿಗೆ ಚೈತನ್ಯವನ್ನು ಅನುಗ್ರಹ ಮಾಡಲಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಭೇಟಿ ಮಾಡೋಣ. ನಮಸ್ಕಾರ. ಲೋಕ ಸಮಸ್ತ ಸುಖಿನೋ ಭವಂತು. ನಮಸ್ಕಾರ.